ಸನ್ಮಾನ್ಯ ಶಿವರಾಮ್ ಅವರು ನಮ್ಮನ್ನು ಅಗಲಿರುವಂಥದ್ದು ಭಾಳ ದುಃಖ ತಂದಿದೆ. IAS ಅಧಿಕಾರಿಯಾಗಿ ಸಮಾಜಮುಖಿಯಾಗಿ ದೀನ ದಲಿತರ ಪರವಾಗಿ ಕೆಲಸ ಮಾಡಿದ್ದಾರೆ. ಒಬ್ಬ ಕನ್ನಡಿಗ IAS ಅಧಿಕಾರಿಯಾಗಿ ಇಂಥ ದೊಡ್ಡ ಮಟ್ಟಕ್ಕೆ ಏರಿರ್ತಕ್ಕಂಥದ್ದು. ಅದೇ ರೀತಿ ಚಲನಚಿತ್ರ ರಂಗದಲ್ಲೂ ಕೂಡ ಕೆಲವು ಸಮಯ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಈ ಥರ ಹಲವು ಪ್ರತಿಭೆಗಳಿರ್ತಕ್ಕಂಥ ಶಿವರಾಮ್ ಅವರು ಭಾಳ ದಿನ ನಾನು ಅವ್ರಿಗೆ ಪರಿಚಯ ಇದೆ. ನನ್ನ ಮನೆಗೆ ಒಂದು 10 ಬಾರಿ ನಮ್ಮ ಮನೆಗೆ ಬಂದಿದ್ದಾರೆ. ನಾನು ಕೂಡ ಅವ್ರ ಜೊತೆ ಮಾತಾಡಿದ್ದೀನಿ. ನಮಗೂ ಆಘಾತ ಆಗಿದೆ. ಯಾಕೆಂದರೆ ಏಕಾಏಕಿ ಸಡನ್ನಾಗಿ ಅವರು ಈ ಚುನಾವಣೆಯಲ್ಲೂ ಕೂಡ ಓಡಾಡಬೇಕು ಅಂತೇಳಿ ಲೋಕಸಭೆಯಲ್ಲೂ ಕೂಡ ಓಡಾಡ್ತಾಯಿದ್ರು. ಆದರೆ ವಿಧಿ ಬೇರೊಂದು ಬಂದಿದೆ. ಇಡೀ ಅವರ ಕುಟುಂಬಕ್ಕೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೆ. ಸನ್ಮಾನ್ಯ ಶಿವರಾಮ್ ಅವರು ನಮ್ಮನ್ನು ಅಗಲಿರುವಂಥದ್ದು ಭಾಳ ದುಃಖ ತಂದಿದೆ. IAS ಅಧಿಕಾರಿಯಾಗಿ ಸಮಾಜಮುಖಿಯಾಗಿ ದೀನ ದಲಿತರ ಪರವಾಗಿ ಕೆಲಸ ಮಾಡಿದ್ದಾರೆ. ಒಬ್ಬ ಕನ್ನಡಿಗ IAS ಅಧಿಕಾರಿಯಾಗಿ ಇಂಥ ದೊಡ್ಡ ಮಟ್ಟಕ್ಕೆ ಏರಿರ್ತಕ್ಕಂಥದ್ದು. ಅದೇ ರೀತಿ ಚಲನಚಿತ್ರ ರಂಗದಲ್ಲೂ ಕೂಡ ಕೆಲವು ಸಮಯ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಈ ಥರ ಹಲವು ಪ್ರತಿಭೆಗಳಿರ್ತಕ್ಕಂಥ ಶಿವರಾಮ್ ಅವರು ಭಾಳ ದಿನ ನಾನು ಅವ್ರಿಗೆ ಪರಿಚಯ ಇದೆ. ನನ್ನ ಮನೆಗೆ ಒಂದು 10 ಬಾರಿ ನಮ್ಮ ಮನೆಗೆ ಬಂದಿದ್ದಾರೆ. ನಾನು ಕೂಡ ಅವ್ರ ಜೊತೆ ಮಾತಾಡಿದ್ದೀನಿ. ನಮಗೂ ಆಘಾತ ಆಗಿದೆ. ಯಾಕೆಂದರೆ ಏಕಾಏಕಿ ಸಡನ್ನಾಗಿ ಅವರು ಈ ಚುನಾವಣೆಯಲ್ಲೂ ಕೂಡ ಓಡಾಡಬೇಕು ಅಂತೇಳಿ ಲೋಕಸಭೆಯಲ್ಲೂ ಕೂಡ ಓಡಾಡ್ತಾಯಿದ್ರು. ಆದರೆ ವಿಧಿ ಬೇರೊಂದು ಬಂದಿದೆ. ಇಡೀ ಅವರ ಕುಟುಂಬಕ್ಕೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೆ.